ಇವಳ ಲಾವಣ್ಯ. ರೋಲ್ಯಾಂಡ್ XPS 30 ಕೀಬೋರ್ಡ್ ಕಿಯಾ ಕಿಯಾ ಎನ್ನುವಾಗಿದೆಯಲ್ಲ ಈ ಸ್ವರ. ಈ ಕಂಠಕ್ಕೆ ಯಾವ ಶ್ರೀಕಂಠ ಮಾಡಿರಬೇಕು ನಾದ ಸ್ವರವನ್ನ. ಇವತ್ತು ಬಿಡೋದೇ ಇಲ್ಲ. ದೀಪ 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 ಯಾರವರು? ನಾನಾ ಇವರ ಹಗರ್ಭ ಶ್ರೀಮಂತ ದಿಟ್ಟ ರಾಜಕಾರಣಿ ಚಂದ್ರೇಗೌಡ ಸೋದರ ಹಳಿಯ ನರೇಂದ್ರ. ಅರ್ಥವಾಯ್ತು. ತಾವಿಲ್ಲಿಗೆ ಬಂದ ಕಾರಣ ವರ್ಷ ಪೂರ್ತಿ 18 ಕಳೆದರು ಕಂಗಾಲಾಗಿಯೇ ಕೊರಗುವ ಈ ನಿನ್ನ ಕೊರಳಿಗೆ ತಾಳಿಯ ಭಾಗ್ಯವನ್ನು ಕಲ್ಪಿಸಲು ಬಂದಿರುವೆ. ಹಲೋ ಮಿಸ್ಟರ್, ಆ ಭಾಗ್ಯದ ಚಿಂತೆಗಾಗಿ ನಮ್ಮಣ್ಣ ಇದ್ದಾರೆ. ತಮಗ್ಯಾಕೆ ಆ ಚಿಂತೆ? ನಮ್ಮಣ್ಣನಿದ್ದಾನೆ, ತಮಗೇಕೆ ಆ ಚಿಂತೆ ಎಂದು ಕಟುವಾಗಿ ನುಡಿದರೆ. ತಾಳಿಯ ಕೊರಗುವ ಕೊರಗಿನಲ್ಲಿ ಚಿತೆಯಲ್ಲಿ ಚಿಂತೆಯಲ್ಲಿ ನೀನು ಕೊರಗುವುದು ಈ ನಿನ್ನ ಬಾಳು. ಸುಮ್ಮನೆ ನನ್ನ ಮಾತನ್ನು ಕೇಳಿ ನನ್ನ ಸತಿ ಸ್ಥಾನವನ್ನು ಏರಿದರೆ ಈ ಜಗದಲ್ಲಿ ನೀನೊಬ್ಬ ಸೂಪರ್ ಸ್ಟಾರ್ ಆಗಿ ಮೆರೆಯುವಿ. ಮಿಸ್ಟರ್ ನರೇಂದ್ರ, ಈ ನಿನ್ನ ಭಾಷಣ ಸ್ಪರ್ಧೆಗೆ ಇಲ್ಲಿ ಯಾವ ವೇದಿಕೆಯೂ ಏರ್ಪಡಿಸಿಲ್ಲ. ಬಂದ ದಾರಿಗೆ ಸುಂಕವಿಲ್ಲಂತೆ ಹೊರಟೋಗೋ ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ದೀಪ, ಘಟ ಸರ್ಪವಾಗಿ ಎಡೆ ಹತ್ತಿ ಹಾಡಲು ಬಂದಿರುವೆ. ಸುಮ್ಮನೆ ನನ್ನ ಮಾತಿಗೆ ಒಪ್ಪಿದರೆ ನಿನ್ನನ್ನು ನನ್ನ ಬಂಗಾರದ ಉಯ್ಯಾಲೆಯಲ್ಲಿ ತೂಗುವೆ. ದೂರ ಸರ್ದು ನಿಂತು ಮಾತನಾಡೋ ದುರಾತ್ಮ. ನಿನ್ನಂತವನ ರಥವೇರಿ ಓಡಿ ಬರ್ಲಿಕ್ಕೆ ನಾನೇನು ನೀತಿಗೆಟ್ಟ ಹೆಣ್ಣಂತ ತಿಳಿದುಕೊಂಡಿದ್ದೇನು? ಅಟ್ಟದ ರಾಜನಾಗಿ ಪಟ್ಟ ಹಾಸದಿಂದ ಮೆರೆಯುವ ನನ್ನನ್ನ ಕೈಗೆ ಹಿಡಿದು ತೂಗು ಉಯ್ಯಾಲೆ ಮೇಲೆ ತೂಗಾಡಿಸುವ ರಾಜ ಬೇರೆ ಇದ್ದಾನೆ. ಆ ನಿನ್ನ ಬಂಗಾರದ ತೂಗು ಉಯ್ಯಾಲೆ ನಾ ಬಿಟ್ಟು ಹರಕು ಚಪ್ಪಲೆಯ ಸಮಾನ. ದೀಪ, ನಿನ್ನ ಚಪ್ಪಲಿಗೆ ಸಮಾನ ನನ್ನ ಬಂಗಾರದ ತೂಗುಯ್ಯಾಲೆ ಎಂದು ಹೇಳಿದರೆ ನನ್ನ ಕಾಮದ ಪಿತ್ತ ನೆತ್ತಿಗೆ ಏರಿಸಬೇಡ ದೀಪ. ನನ್ನ ಕಾಮದ ಕೋಪದಲ್ಲಿ ಚಿತೆಯಲ್ಲಿ ಸುಟ್ಟು ಬೂದಿಯಾಗುವೆ. ಈ ನಿನ್ನ ಮುಂದೆ ಕೇಶ ರಾಶಿಯನ್ನು ಹಿಡಿದು ಕೆಡವಿ ಈ ನದಿಯ ತೀರದಲ್ಲಿ ನನ್ನ ಆಸೆಯನ್ನು ತೀರಿಸಿಕೊಳ್ಳಬೇಕಾಗುತ್ತದೆ. ಅದ್ಯಾವ ಪಟ್ಟದ ರಾಜ ಕಾಪಾಡ್ತಾನೆ ನಾನು ನೋಡ್ತೇನೆ. ಎಲ್ಲೋ ನರೇಂದ್ರ, ಕಾನಕನ ಕಂದದಲ್ಲಿ ಹಂದಿಯಾಗಿ ಬಂದು ಒಂಟಿ ಅಬಲೆ ಹೆಣ್ಣಿನ ಸೀರೆ ಸೆರಗನ ಹಿಡಿಯುವ ನೀನೊಬ್ಬ ಗಂಡಸನೇನು? ಹಿಂದೆ ದ್ರೌಪದಿಯ ಸೀರೆ ಸೆಳೆದ ಆ ದುಶ್ಯಾಸನ ಗತಿ ಏನಾಯ್ತು ಅಂತ ಸ್ವಲ್ಪ ನೆನಪಿಸ್ಕೊ. ಅದು ಕೃಷ್ಣ ಕಪಟ ನಾಟಕ. ಈ ಕಲಿಯುಗದಲ್ಲಿ ನಡೆಯುವುದಿಲ್ಲ. ಇದು ಈ ನರೇಂದ್ರನ ಯುಗ. ಈ ನರೇಂದ್ರ ಮನಸ್ಸು ಮಾಡಿದರೆ ಭೂಮಿಯ ಮೇಲಿರುವ ಎಂತ ಸುಂದರಿಯಾದರೂ ಬಂದು ನನ್ನ ಬಾಳ ತೆಕ್ಕೆಗೆ ಬೀಳಲೇಬೇಕು. ದೀಪ, ಸುಮ್ಮನೆ ಕಾಣಬೇಡ. ಮಿಸ್ಟರ್ ನರೇಂದ್ರ, ಪದೇ ಪದೇ ಇದೇ ಮಾತನ್ನ ಬಗಳಿದ್ದೆ ಆದ್ರೆ ಎದ್ದು ಬಂದು ಎದಿಗೆ ಒತ್ತಾರೆ ಈ ಸಮಾಜದ ವೀರಗರತಿಯರು. ಹೌದಿನ ವೀರಗರತಿಯರನ್ನ ಎಷ್ಟೋ ಜನರನ್ನ ನೋಡಿ ಬಿಟ್ಟಿದ್ದೇನೆ ನಾನು. ಮನೆಯಲ್ಲಿ ಗಂಡ ಮಕ್ಕಳು ಇದ್ದರೂ ಕೂಡ ಹೇಳ ಕೇಳದೆ ಸುಮ್ಮನೆ ಹೋಗಿ ನಿನ್ನೊಂದಿಗೆ ಸ್ವರಸಲ್ಲಾಪ ಮಾಡುವ ಅದೆಷ್ಟೋ ಗರತಿಯರು ಈ ಕಲಿಯುಗದಲ್ಲಿ. ಅಷ್ಟೇ ಯಾಕೆ ದೀಪ, ರಂಡಿ ಬಜಾರದಲ್ಲಿ ಮೀಂಡನೊಂದಿಗೆ ಹಣ ತೆಗೆದುಕೊಂಡು ಬಂದು ಅಂಗಡಿಯಲ್ಲಿ ಬ್ರಾಂಡಿ ತಂದು ಗಂಡನಿಗೆ ಕುಡಿಸಿ ಗಂಡನಿಗೆ ಸಯಾದ ನಂತರ ಮೀಂಡನೊಂದಿಗೆ ಸರಸಲ್ಲಾಪ ಮಾಡುವ ಸುಂದರ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಸ್ಮಗ್ಲರ್ ಸಮಾಜದಲ್ಲಿ. ದೀಪ, ಈ ನರೇಂದ್ರನೆಂದರೆ ನಿನಗಿಂದು ಗೊತ್ತಿಲ್ಲವೆಂದು ಕಾಣುತ್ತದೆ. ಸುಮ್ಮನೆ ಬಾಯಿ ಮಾತಿಗೆ ಹೇಳಿದರೆ ನೀನು ಬಗ್ಗುವುದಿಲ್ಲವೆಂದು ಕಾಣುತ್ತದೆ. ನಿನಗೆ ತೋರಿಸಬೇಕು ಈ ನರೇಂದ್ರನ ಪವಾಡವನ್ನ. ದೀಪ, ಹೇ ದೀಪ, ಬಾ ಮುಂದಕ್ಕೆ. ನನ್ನ ಈ ಪ್ರೇಮ ಯುದ್ಧದಲ್ಲಿ ಉಂಬನಂತೆ ಹಾರಿ ಬಂದಿರುವ ಅನಾಥ ಹೆಣ್ಣು ಮಕ್ಕಳ ಮೇಲೆ ನಿನ್ನ ಕಾಮದ ಕಣ್ಣಿನಿಂದ ಕಾಮದ
ಬಲೆ ಬೀಸುವ ನಿಮ್ಮಂತ ಕಾಮಂದರ ಹಣೆಗೆ ಜಾಡಿಸಿ ಹೊತ್ತು ಬುದ್ಧಿ ಗಳಿಸಲು ಬಂದ ಬಲಭೀಮ. ಬಲಭೀಮ ಇವನು ಬರೀ ಬಲಭೀಮನಲ್ಲ, ನಿಮ್ಮಂತ ಕಲಿಯುಗದ ಕಿರಾತಕರನ್ನು ರಕ್ತ ಕುಡಿಯಲು ಹುಟ್ಟಿ ಬಂದ ಕಲಿಯುಗದ ಭೀಮ. ಕಲಿಯುಗದ ಭೀಮ. ಕಾನೂನಿನ ಅರಿವನ್ನೇ ತಿಳಿಯದ ನೀನೊಬ್ಬ ಹಳ ಬುರುಕ ಸೋಮ. ಈ ನರೇಂದ್ರ ಯಾರೆಂದು ಗೊತ್ತಿಲ್ಲದೆ ನನ್ನೊಂದಿಗೆ ವೈರತ್ವ ಸಾಧಿಸಿದರೆ ಸದ್ದಿಲ್ಲದೆ ಹಡಗಿ ಹೋಗುವೆ ಈ ಮಣ್ಣಿನ ಕಣದಲ್ಲಿ. ನರೇಂದ್ರ, ಅದನ್ನೆಲ್ಲ ಹರಿದುಕೊಂಡು ಹೋರಾಡಲು ಬಂದಿರುವೆ ನಿನ್ನೊಂದಿಗೆ ಪುರುಷ ಸಿಂಹನಾಗಿ. ಮಿಸ್ಟರ್ ನರೇಂದ್ರ, ಮೊದಲು ಈ ಬಲ ಭೀಮ ಯಾರೆಂದು ಚೆನ್ನಾಗಿ ಅರ್ಥ ಮಾಡಿಕೊಳ್ಳದೆ ವ್ಯರ್ಥ ನನ್ನೊಂದಿಗೆ ಸೆಣಸಾಡಲು ಬಂದರೆ ಮೋಷಣದ ಹಾದಿ ಸಂಪೂರ್ಣ ಕಾದು ಕುಳಿತಿದೆ ನಿನ್ನ ಹೆಸರಿನ ಮೇಲೆ. ಬಲಭೀಮ, ಈ ಬಲ್ಲಿದ ಬಲ್ಲಾಳಾಗಿ ಬೆಳೆದಿರುವ ಈ ಮಲ್ಲನೊಡನೆ ಮಲ್ಲ ಯುದ್ಧಕ್ಕೆ ನೀ ನಿಂತರೆ ನಿನ್ನ ಸಲ್ಲರಗಿಸದ ಬಿಡಲಾರ ಈ ಛಲಗಾರ. ಕಾಮಿನಿ ಕಾಂಚನದ ಮಂಚವೇರಿರುವ ನನಗೆ ಈ ನನಗೆದುರಾಗಿ ನಿಂತರೆ ಗರಗದ ಹಂಚಿನಿಂದ ಮಾಡಿರುವ ಬಾಲಂಚಿನ ಕೊಂಚನಿಂದ ಇಂಚಿಂಚಾಗಿ ಕತ್ತರಿಸುವೆ ಈ ನಿನ್ನ ಶರೀರವನ್ನ. ಮುಚ್ಚಲೆ ಬಾಯಿನ ಮಾತೆ ಎತ್ತಾಯ್ತು. ಯಾದೆ ಹಾಲು ಕುಡಿದು ಮದವೇರಿ ಬೆಳೆದಿರುವ ಈ ಗಂಡದ ಭೀಮನಿಗೆ ನೀನಷ್ಟೇ ಹಾಕಲೇ, ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ. ಪ್ರತಿನಿತ್ಯ 16 ಕುಸ್ತಿಯ ಕಣದಲ್ಲಿ 10 ನಿಮಿಷಕ್ಕೊಂದು ಕುಸ್ತಿಯ ಗಡಿ ತೆಗೆದು ಹಾಕಿ ಇಡೀ ಕಣಕ್ಕೆ ಸಡ್ಡು ಬಾರಿಸಿದ ಗಂಡು ಹುಲಿ ಇದು. ತಾಕತ್ತಿನ ಚಲುವ ಚೆನ್ನಾಗಪ್ಪ ನೀನಾಗಿದ್ದರೆ ಬಾರಲೇ, ಈಗ ಹಾಗೆ ಹೋಗಲಿ ನಿಂದ ನನ್ನ ಕುಸ್ತಿಯ ಕಣ. ಕುಸ್ತಿಯ ಕಣ, ಕುಸ್ತಿ ಆಡುವ ತಾಕತ್ತು ನಿನ್ನಲ್ಲಿದ್ದರೆ ಅಂದು ನಿನ್ನ ತಂಗಿಯ ಶೀಲವನ್ನು ತಿನ್ನು ಸೇವಾ ಸಮೇತ ನಿನ್ನ ಮನೆಯ ಬಾಗಿಲಿಗೆ ಹಾಕಿದ್ದಿರಲ್ಲ, ಆಗ ಎಲ್ಲಿ ಹೋಗಿತ್ತು ಈ ನಿನ್ನ ಪೌರುಷ? ನರೇಂದ್ರ, ನರೇಂದ್ರ, ಚಿಕ್ಕವನಿದ್ದಾಗ ಮರೆತು ಹೋದ ನನ್ನ ಸೇಡಿನ ಕ್ರೋಧಾಗ್ನಿಯ ಬೆಂಕಿಗೆ ಮತ್ತಷ್ಟು ತುಪ್ಪ ಹಾಕಿ ಬೆಂಕಿ ಹೊತ್ತಿಸಿ ಬಿಟ್ಟಿಯಲ್ಲೋ ನನ್ನ ಹೊಡಲಲ್ಲಿ. ನರೇಂದ್ರ, ನನ್ನ ತಂಗಿಯ ಶೀಲ ತಿಂದು ಶವ ಮಾಡಿದ ವ್ಯಕ್ತಿ ಯಾರೆಂದು ಪತ್ತೆ ಹತ್ತಿದ್ರೆ ದುರ್ಗಮ್ಮನಿಗೆ ಬಿಟ್ಟ ಹರಕೆಯ ಕೋಣನಂತೆ ಓಡಾಡಿಸಿ ಕಡಿದು ಹಾಕಿ ಅವನ ರಕ್ತ ಕುಡಿದು ನನ್ನ ಆತ್ಮ ಶಾಂತಿ ಮಾಡಿಕೊಳ್ಳದಿದ್ರೆ ನನ್ನ ಹೆಸರು ಬಲ ಭೀಮನೇ ಅಲ್ಲ. ಇದು ನನ್ನ ತಾಯಿ ಶ್ರೀ ದುರ್ಗಾ ದೇವಿಯ ಸಾಕ್ಷಿಯಾಗಿಯೂ ಸತ್ಯ. ಬಲ ಭೀಮ ಹುಚ್ಚ, ನೀನೊಬ್ಬ ಹುಚ್ಚ ಭೀಮ. ಸುಮ್ಮನೆ ಯಾಕೆ ಸೇಡು ಸೇಡು ಅಂತ ಸಾಯ್ತೀವೋ? ಸುಮ್ಮನೆ ಇವಳನ್ನ ನನಗೆ ಒಪ್ಪಿಸಿ ಇಲ್ಲಿಂದ ಹೊರಟು ಹೋಗು ಬಿಡು. ತೋಳನ ಕೈಯಲ್ಲಿ ಕುರಿ ಸಿಲುಕಿಸಿ ಹೋಗುವಂತ ಹೇಳಿಯಲ್ಲೋ ಈ ಬಲಭೀಮ. ಕರಿಕೆಗೆ ಕಂಕಣವ ಕಟ್ಟಿ ಹೋರಾಟಕ್ಕೆ ವಿಳೆಯವ ಕೊಟ್ಟು ಈ ಧೀರ ನಿರ್ಧಾರಗೈದರೆ 16 ಹೆಣ್ಣು ಮಕ್ಕಳನ್ನು ನನ್ನ ಬೆನ್ನಿಗೆ ಕಟ್ಟಿಕೊಂಡು ಮೆಟ್ಟಿ ಸೀಳುವೆ ಈ ರಣ ಯುದ್ಧದಲ್ಲಿ. ಮಾರಲೆ ಗಂಡಸಾಗಿ ಮುಂದಕ್ಕೆ. ಬಲಭೀಮ, ಈಗ ನೀನು ಉಳಿದುಕೊಂಡು ಬಿಟ್ಟೆ. ಮುಂದಿನ ಸನ್ನಿವೇಶದಲ್ಲಿ ಮತ್ತೆ ಇದೆ. ಸಮಯ ಸಾಧಿಸಿ ಇವಳನ್ನ ನಾ ಬಿಡಲಾರೆ.